ಏನ್ ಮಾತಾಡ್ತಾ ಇದೀಯ ವೈದೇಹಿ? ಏನಾಯ್ತು ನಿನಗೆ? ಅಮ್ಮ ಯಾಕೆ ಹೊಡಿತಿದ್ಯಾ? ಹೆಂಡತಿ ಹೊಡೆದ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ? ಜೋರಾಗಿ ಕಿರ್ಚೋ ಹಾಗೂ ಇಲ್ಲ, ಯಾರ ಹತ್ರ ಹೇಳ್ಕೊಳ್ಳೋ ಹಾಗೂ ಇಲ್ಲ. ಹೌದು, ಅಷ್ಟಕ್ಕೂ ಇವಾಗ ಏನಕ್ಕೆ ನಿನಗೆ ಅಷ್ಟೊಂದು ಕೋಪ? ಇನ್ನೇನ್ ಮತ್ತೆ, ರಾತ್ರಿ ನಾನು ಬಂದು ತಡೆದಿದ್ದಕ್ಕೆ ಸರಿ ಹೋಯ್ತು. ಇಲ್ದೇ ಇದ್ರೆ ಏನಾಗೋಗ್ತಿತ್ತು? ಹಾ ಅಲ್ಲ, ನೀನು ನನ್ನ ಅನುಮಾನಿಸ್ತಾ ಇದ್ಯಾ? ಅಪ್ಪಪ್ಪ, ಏನು ಗೊತ್ತಿಲ್ದಿರೋ ಮಗು ಪಾಪ. ಚಿಕ್ಕ ವಯಸ್ಸಲ್ಲಿ ಹುಡುಗಿ ಕತ್ತಲ್ಲಿ ತಾಳಿ ಕೊಟ್ಟಿರೋ ಗಂಡು ನೀವು. ಇವಾಗ ವಯಸ್ಸಿಗೆ ಬಂದಿರೋ ಹೆಣ್ಮಗು ರೂಮಲ್ಲಿ ಒಂಟಿಯಾಗಿ ಸಿಕ್ಕಿದ್ರೆ ಸುಮ್ನಿರ್ತಿದ್ರಾ? ಅಮ್ಮ, ನಾನಾ? ಇದು ತುಂಬಾ ಅನ್ಯಾಯ ವೈದೇಹಿ. ನನ್ ಮೇಲೆ ಇಷ್ಟು ಆಪಾದನೆ ಹೊರ್ಸಕ್ಕೆ ಹೇಗ್ ಮನ್ಸು ಬರುತ್ತೆ ನಿನಗೆ? ಅಷ್ಟಕ್ಕೂ ನೀನು ಶ್ರವಂತಿ ತರ ಬಂದಾಗ ನಿನ್ ಬಗ್ಗೆ ಎಷ್ಟೆಲ್ಲ ಹೊಗಳಿದೆ ಅಂತ ನೀನು ಕೇಳಿಸ್ಕೊಂಡೆ ಅಲ್ವಾ? ಹಾ, ಮಾತಾಡಿದ್ದೀರಾ ಬಿಡಿ. ಮೊದ್ಲು ಚೆನ್ನಾಗೇ ಮಾತಾಡಿ, ಆಮೇಲೆ ಅವಳು ತಳ್ಕು ಬಳ್ಕ ಗಾಡಿದ್ದಿದ್ರೆ ಬಿದ್ದೋಗ್ತಿದ್ರು ಏನೋ. ನಿಮ್ಮಂತ ಹುಡುಗರನ್ನ ಯಾರು ನಂಬ್ತಾರ ಹೇಳಿ? ಅಪ್ಪ, ಏನೋ ನಾನೇ ಶೋಭನ ಅರೇಂಜ್ ಮಾಡೋಕೆ ಹೇಳಿರೋ ಹಾಗೆ. ಯಾಕೆ ವೈದೇಹಿ ಹೀಗೆ ಮಾತಾಡ್ತೀನಿ ನೀನು? ಅಮ್ಮ ಬಲವಂತ ಮಾಡಿದ್ದಕ್ಕೆ ಇಲ್ಲ ಅನ್ನೋಕ್ಕಾಗದೆ ಏನೋ 4 ಗೋಡೆ ಮಧ್ಯೆ ಇರಬೇಕಾಯ್ತು. ನಾನು ನಿನಗೊಂದು ವಿಷಯ ಹೇಳ. ನೀನು ಅನ್ಕೊಂಡಿರೋ ಹಾಗೆ ಶ್ರವಂತಿ ಅಷ್ಟು ಕೆಟ್ಟೋಳೇನಲ್ಲ, ತುಂಬ ಒಳ್ಳೆಯವಳು. ನಮ್ಮ ಪರಿಸ್ಥಿತಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಗೊತ್ತಾ? ನೀನೇ ತಪ್ಪಾಗಿ ಯೋಚನೆ ಮಾಡ್ತಿದ್ದೀನೋ ಅಂತ ಅನಿಸ್ತಿದೆ. ಏನು ಇಷ್ಟೊತ್ತು ಏನು ಗೊತ್ತಿಲ್ದಿರೋರ್ ಥರ ಮಾತಾಡಿ ಇವಾಗ ಪಾಸಿಟಿವ್ ಆಗಿ ಮಾತಾಡ್ತಿದ್ದೀರಾ? ಪಾಸಿಟಿವ್ ಆಗಿ ಮಾತಾಡಿದ ತಕ್ಷಣ ಏನೋ ಇದೆ ಅಂತನಾ? ಪ್ರಾಕ್ಟಿಕಲ್ ಆಗಿ ನೋಡೋಕೆ ಹೋದ್ರೆ ಚಿಕ್ಕ ವಯಸ್ಸಲ್ಲೇ ನನ್ನ ಜೊತೆ ಅವಳು ಮದುವೆ ಆಗಿದ್ದಕ್ಕೆ ನನ್ನ ಮೇಲೆ ಅವಳಿಗೆ ಎಲ್ಲ ಹಕ್ಕು ಇದೆ. ಆದರೆ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಒಂದಿನಾನು ಹಕ್ಕಿದೆ ಅನ್ನೋ ಹಾಗೆ ಅವಳು ನನ್ನ ಹತ್ರ ನಡ್ಕೊಂಡಿಲ್ಲ ಗೊತ್ತಾ? ಮಾತಲ್ಲಾಗ್ಲಿ ಕೃತಿಲಾಗ್ಲಿ ಎಲ್ಲೂ ವ್ಯತ್ಯಾಸ ಅನಿಸ್ಲಿಲ್ಲ. ಅತ್ತೆ ಮಗಳಾಗಿ ನನ್ಗೊಳ್ಳೆ ಸ್ನೇಹಿತ ಥರ ಇದ್ದಾಳೆ. ಅಷ್ಟಕ್ಕೂ ಅವಳು ನಿಮ್ ಹೆಂಡತಿನೇ ಅಲ್ಲ ಅಂತ ನಾನ್ ಹೇಳ್ತಿದ್ರೆ ಹಕ್ಕು ಗಿಕ್ಕು ಅಂತ ಬೇರೆ ಅಂತಿದ್ದೀರಲ್ಲ, ಅಂದ್ರೆ ನನ್ ಮಾತ್ ಮೇಲೆ ನಂಬಿಕೆ ಇಲ್ವಾ? ಹೇ, ಅದು ಹಾಗಲ್ಲ ವೈದೇಹಿ. ಮನೇಲಿ ಎಲ್ಲರೂ ನಂಬ್ತಾ ಇದಾರಲ್ವಾ? ಎಲ್ರೂ ನಂಬಲಿ ಬಿಡಿ, ಬೇಕಾದ್ರೆ ನೀವು ನಂಬಿ. ನಾನ್ ಮಾತ್ರ ನಂಬಲ್ಲ. ಅವಳು ನಕಲಿ ನಕಲಿ ನಕಲಿ. ಇನ್ನೊಂದು ಸಲ ಅವಳನ್ನ ವಹಿಸ್ಕೊಂಡ್ ಬಂದು ನನ್ನ ಹತ್ರ ಮಾತಾಡಕ್ ಬಂದ್ರೆ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಬನ್ನಿ ಈ ಕಡೆ. ಏ ವೈದೇಹಿ, ಹೇಳಿ, ಇನ್ನೂ ಏನಾದ್ರೂ ಹೋಗ್ಳೋದ್ ಬಾಕಿ ಇತ್ತಾ? ಉಳ್ದಿದ್ರೆ ಹೇಳ್ಬಿಡಿ. ಏನಿಲ್ಲ, ನಿನ್ನೆ ರಾತ್ರಿ ಏನೋ ಹಾಗಾಯ್ತು, ಮತ್ತೆ ಇವತ್ ರಾತ್ರಿ. ಹಾ, ಇವತ್ ರಾತ್ರಿ ಅದೇ ಮತ್ತೆ ಅಂದ್ರೆ ಇವತ್ ರಾತ್ರಿ ರೆಡಿ ಆಗ್ತಾ ಇದ್ದೀರಾ? ನಿನ್ನೆ ರಾತ್ರಿ ಅವಳನ್ನ ಕಟ್ ಹಾಕಿ ಆಮೇಲೆ ಬಿಟ್ಬಿಟ್ಟೆ. ಇವತ್ತು ಇಬ್ರಿಗೂ ಕಾಲು ಕೈ ಕಟ್ ಹಾಕಿ ಮಾತಾಡೋದಕ್ಕೂ ಆಗದೆ ಇರೋ ಹಾಗೆ ಬಾಯ್ಗೆ ಪ್ಲಾಸ್ಟರ್ ಹಾಕ್ಬಿಡ್ತೀನಿ ಅಷ್ಟೇ. ಹುಷಾರು. ಏನ್ ವೈದೇಹಿ, ತುಂಬಾ ಖುಷಿಯಾಗಿದ್ಯಾ ಅನ್ಸತ್ತೆ. ಇರ್ತೀಯ ಬಿಡು. ಯಾಕೆ ಅಂದ್ರೆ ರಾತ್ರಿ ನೀನ್ ಅನ್ಕೊಂಡ್ ಹಾಗೆ ಎಲ್ಲ ಆಯ್ತಲ್ಲ. ಖುಷಿಯಾಗೇ ಇರ್ತೀಯ. ಅದೇನೇ ಆಗ್ಲಿ, ನಿನ್ನಂತೂ ನಾನು ಮೆಚ್ಕೊಳ್ಳೇಬೇಕು ವೈದೇಹಿ. ಅಬ್ಬಬ್ಬಬ್ಬಬ್ಬಬ್ಬಾ, ಎಂತ ಪ್ಲಾನು. ನನ್ ಕೈ ಕಟ್ ಹಾಕಿ ಭಾವನ್ ಹತ್ರ ಇಲ್ದಿರೋದನ್ನೆಲ್ಲ ಹೇಳಿ ರಾತ್ರಿ ನಾನೇ ಶೋಭ್ನ ಬೇಡ ಅನ್ನೋ ಹಾಗೆ ಮಾಡ್ಬಿಟ್ಟೆ. ಇದು ಮಾಮೂಲಿ ವಿಷಯ ಅಲ್ಲ ವೈದೇಹಿ. ಅದಕ್ಕೆ ನೀನನ್ ಹೀಗ್ ನೋಡ್ತಿದ್ರೆ ಒಂಥರ ಖುಷಿ ಆಗತ್ತೆ.
ಇಷ್ಟೇ. ಹೀಗ್ ಸಂತೋಷ ಪಡೋದನ್ ಬಿಟ್ಟು ಏನೂ ಮಾಡಕ್ಕಾಗ್ತಿಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ದಿನ ಆದ್ಮೇಲೆ ಗಂಟು ಮೂಟೆ ಕಟ್ಕೊಂಡು ನೀನೇ ಹೊರಟೋಗ್ತೀಯ. ಹೋಗೋದು ನೀನೋ ನಾನು ಅಂತ ಆಮೇಲೆ ಗೊತ್ತಾಗತ್ತೆ. ಆದ್ರೆ ಒಂದ್ಸಲಿ ಏನೋ ಪ್ಲಾನ್ ಫ್ಲಾಪ್ ಆಯ್ತು ಅಂತ ಪ್ರತಿ ಸಲನೂ ಪ್ಲಾನ್ ಹೀಗೆ ಫ್ಲಾಪ್ ಆಗತ್ತೆ ಅನ್ಕೊಂಡಿದ್ಯಾ? ಇಷ್ಟ್ರಲ್ಲೇ ಒಂದಿನ ನಿನ್ ಗಂಡ ನನ್ ಗಂಡ ಆಗ್ತಾನೆ. ಅವ್ರ ಮನ್ಸಲ್ ನಾನಿರೋವರೆಗೂ ಕನ್ಸಲ್ ಕೂಡ ಅದ್ ಸಾಧ್ಯ ಇಲ್ಲ. ಅಷ್ಟೇ ಅಲ್ವಾ? ಹಾಗಾದ್ರೆ ಅವನ್ ಮನ್ಸಿಂದ ನಿನ್ನ ತೆಗ್ದು ಹಾಕ್ತೀನಿ. ತೆಗೆದ್ಬಿಡ್ತೀಯಾ ನನ್ನ? ನಾನೇನ್ ಸಾರಲ್ಲಿರೋ ಕರ್ಬೇವಿನ ಸೊಪ್ಪು ಅನ್ಕೊಂಡಿದ್ಯಾ ತೆಗೆದು ಪಕ್ಕದಲ್ಲಿ ಬಿಸಾಕಕ್ಕೆ? ನಾನು ಅವ್ರ ಪ್ರಾಣ. ನನ್ನನ್ನ ಅವರಿಂದ ದೂರ ಮಾಡೋದು ಯಾರಿಂದಾನೂ ಸಾಧ್ಯ ಇಲ್ಲ. ಹೀಗೆ ಅನ್ಕೋತಾ ಇರು. ನೀನೇ ಪ್ರಾಣ ಅನ್ಕೊಂಡಿರೋ ಅವನ್ಗೆ ನಿನ್ಮೇಲ್ ದ್ವೇಷ ಬಂದು ನೀನನ್ನ ದೂರ ಇಡೋ ಹಾಗೆ ಮಾಡ್ತೀನಿ. ಯಾಕೆ ನಗ್ತಿದ್ಯಾ? ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನನ್ಗೊಂದ್ ಮಾತು ಹೇಳ್ತಿದ್ರು. ನಿನ್ನ ನೋಡ್ತಿದ್ರೆ ನನಗ್ ಯಾಕೋ ಅದೇ ಮಾತು ನೆನಪಾಗ್ತಿದೆ. ಏನೋ ಹುಚ್ಚರ ಮಾತನ್ನ ಸೀರಿಯಸ್ ಆಗಿ ತಗೋಬಾರ್ದು ಅಂತ. ನಾನ್ ಹುಚ್ಚಿನ? ನೀನ್ ಹುಚ್ಚಿ ಮಾತ್ರ ಆಗಿದ್ದಿದ್ರೆ ಯಾವತ್ತೋ ಹುಚ್ಚ ಆಸ್ಪತ್ರೆನಲ್ಲಿ ಸೇರಿಸ್ಬಿಡ್ತಿದ್ದೆ ಅನ್ಸತ್ತೆ. ಆದ್ರೆ ನೀನು ಅದನ್ನು ಮೀರ್ದವಳು, ಕಿಲಾಡಿ. ಅದಕ್ಕೆ ಇಷ್ಟು ಜನಕ್ಕೆ ಮೋಸ ಮಾಡಿ ಈ ಮನೆ ಸೋದರ ಸೊಸೆ ರೂಪದಲ್ಲಿ ಇಲ್ಲಿ ಬಂದಿದ್ಯಾ. ಮತ್ತೆ ಶ್ರವಂತಿ ಅಂದ್ರೆ ಹಾಗೆ ಗೊತ್ತು ತಾನೆ. ಮತ್ಯಾಕ್ ನನ್ನ ಹತ್ರ ಇಟ್ಕೊಂಡು ನನ್ ದಾರಿಗೆ ಅಡ್ಡ ಬರ್ತ್ಯಾ? ನಿನ್ನೆ ರಾತ್ರಿ ನೆನ್ಸ್ಕೊಂಡ್ರೆ ನನ್ ಬಗ್ಗೆ ನಿಂಗೆ ಅರ್ಥ ಆಗೇ ಇರಬೇಕು. ಆದ್ರೂ ಯಾಕೆ ನನ್ ವಿರುದ್ಧನೇ ನಿಲ್ತಾ ಇದ್ಯಾ? ಈಗಿಂದೀಗ್ಲೇ ನಿನ್ನ ಕಳ್ಸೋದಕ್ಕೆ ಆಧಾರಗಳು ನನ್ನ ಹತ್ರ ಇಲ್ಲ. ನನ್ಗೇನು ಆಗಲ್ಲ ಅಂತ ಅನ್ಕೊಳ್ತಿದ್ಯೇನೋ. ಆದ್ರೆ ಸರಿಯಾದ ಆಧಾರ ಸಿಕ್ಕಿದ ದಿನ ನಿನ್ ಪರಿಸ್ಥಿತಿ ಏನಾಗತ್ ಗೊತ್ತಾ? ಇಷ್ಟು ದಿನ ನಾನಿಲ್ಲಿ ಯಾಕಾರೂ ಇದ್ನೋ ದೇವ್ರೆ, ಮುಂಚೆನೇ ಹೊರಟೋಗಿದ್ದಿದ್ರೆ ಮರ್ಯಾದೆ ಆದ್ರೂ ಉಳಿತಿತ್ತೇನೋ ಅಂತ ತಲೆ ಬಗ್ಗಿಸ್ಕೊಂಡು ಓಡ್ ಹೋಗೋ ಹಾಗೆ ಮಾಡ್ತೀನಿ. ಸರಿ, ಹಾಗಾದ್ರೆ ನೀನೇ ನನ್ನ ಕಳಿಸ್ತೀಯೋ ಇಲ್ಲ ನಾನೇ ನಿನ್ನ ಕಳಿಸ್ತೀನೋ ನೋಡೋಣ. ಅದನ್ನು ನೋಡ್ಬಿಡೋಣ. ಯಾರನ್ನಂತೂ ನೀನು ಯಾವತ್ಗೂ ನಿನ್ನಿಂದ ದೂರ ಆಗಲ್ಲ ಅಂತ ಅನ್ಕೊಂಡಿದ್ಯೋ ಅವನನ್ನ ನನ್ ಬಲೆಗ್ ಬೀಳಿಸ್ಕೊಂಡು ಶ್ರವಂತಿನೇ ನನ್ ಪ್ರಾಣ, ಶ್ರವಂತಿನೇ ನನ್ ಜೀವನ ಅನ್ನೋ ಹಾಗೆ ಮಾಡಿ ನಿನ್ನೀ ಜೀವನ ನಾಶ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಶ್ರವಂತಿನೇ ಅಲ್ಲ. ಬಣ್ಣದ ಕನ್ಸನ್ನ ಚೆನ್ನಾಗೇ ಕಾಣ್ತಿದ್ಯಾ ಬಿಡು. ಇನ್ನೇನ್ ಹೋಲಿ ಸಂಭ್ರಮ ಶುರು ಆಗ್ತಿದೆ. ಮುಖಕ್ಕೆ ಬಣ್ಣ ಹಚ್ಚಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿರು. ನನಗೆ ಚಾಲೆಂಜ್ ಮಾಡ್ತೀಯಾ? ಚಿಕ್ಕ ವಯಸ್ಸಲ್ಲಿ ಚಾಕ್ಲೇಟ್ಗೋಸ್ಕರ ಚಾಲೆಂಜ್ ಮಾಡ್ದಾಗ್ಲೂ ಇಲ್ಲ ದೊಡ್ಡೋಳಾದ್ಮೇಲೆ ಮಾರ್ಕ್ಸ್ಗೋಸ್ಕರ ಚಾಲೆಂಜ್ ಮಾಡ್ದಾಗ್ಲೂ ಇಲ್ಲಿವರೆಗೂ ನಾನು ಸೋತಿಲ್ಲ. ಈಗ ನೀನ್ ಮಾಡಿರೋ ಚಾಲೆಂಜ್ಗೆ ನಾನು ಸೋಲ್ತೀನಿ ಅನ್ಕೊಂಡಿದ್ಯಾ? ಖಂಡಿತವಾಗ್ಲೂ ಗೆಲ್ತೀನಿ. ಇವತ್ತು ಹೋಲಿ ಹಬ್ಬದ ಸಾಕ್ಷಿಯಾಗಿ ದೇವಾಂಶ್ನ ನಾನು ಸ್ವಂತ ಮಾಡ್ಕೋತೀನಿ. ಅಯ್ಯಯ್ಯೋ, ಎಲ್ರು ಒಂದ್ಸಲ ಅಲ್ಲಿ ನೋಡಿ.
ದೃಷ್ಟಿ ಎಲ್ಲ ವೈದೇಹಿ ಮೇಲೆ. ನಾನಿಲ್ಲೊಬ್ಳಿದ್ದೀನಿ ಅಂತ ಕೂಡ ಮರ್ತು ಬಿಟ್ಟಿದ್ದಾನಲ್ಲ. ಮಾಡ್ತೀನಿ, ನನ್ ಮೇಲೆ ದೃಷ್ಟಿ ಬೀಳೋ ಹಾಗೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ. ನಿಮ್ಮ ಅತ್ತೆ ಇಲ್ಲಮ್ಮ? ಅಲ್ ನೋಡಿ ಮಾವ, ಅತ್ತೆ ಬರ್ತಿರೋ ಹಾಗಿದೆ. ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಏನೋ ಹಚ್ಬೇಕು ಅಂತ ಹಚ್ಬೇಕೇ ಹೊರತು ಮುಖಕ್ ಬಣ್ಣ ಹಚ್ಚಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡತ್ತಾ? ಅವಕಾಶ ಸಿಗದೇ ಇರೋದ್ರಿಂದ ಹೀಗಿದ್ಯಾ. ಇಲ್ದೆ ಹೋಗಿದ್ರೆ ನೀನ್ ಯಾವತ್ತೋ ಬಣ್ಣ ಹಚ್ಕೊಂಡು ಹಾರ್ ಹೋಗ್ಬಿಡ್ತಿದ್ದೆ. ಇವಾಗ ದೇವಾಂಶ್ ಟರ್ನ್. ಯಾರ್ ಮೊದ್ಲು ಹಚ್ತೀರಾ? ವೈದೇಹಿನ ಇಲ್ಲ ಶ್ರವಂತಿನ? ಫಸ್ಟ್ ನಾನು ಹಚ್ತೀನಿ. ಇಲ್ಲ, ನಾನ್ ಹಚ್ತೀನಿ. ನಾನು ಹಚ್ತೀನಿ. ನಾನ್ ಹಚ್ತೀನಿ. ಇಲ್ಲ, ಬಾವಂಗ್ ಫಸ್ಟ್ ನಾನೇ ಕಲರ್ ಹಚ್ಬೇಕು. ನಾನಿರುವಾಗ ಬೇರೆಯವ್ರಿಗೆ ಅವಕಾಶನೇ ಇರಲ್ಲ. ಇಲ್ಲ ನಾನು. ಇಲ್ಲ ನಾನು. ನಾನು ಹಚ್ತೀನಿ. ನಾನ್ ಹಚ್ತೀನಿ. ನಾನು ಹಚ್ತೀನಿ. ನಾನ್ ಹಚ್ತೀನಿ. ಮೊದ್ಲು ನಾನು. ಇಲ್ಲ, ನಾನ್ ಹಚ್ತೀನಿ. ಇಬ್ರು ಸೇರ್ಕೊಂಡು ದೇವಾಂಶ ಕಷ್ಟ ಕೊಡೋ ತರ ಇದ್ದೀರಾ? ಅತ್ತೆ, ನೀವೇ ಹೇಳಿ, ಮೊದ್ಲು ಯಾರ್ ಹಚ್ಬೇಕು? ಅತ್ತೆ ನನ್ನ ಹೆಸರೇ ಹೇಳ್ತಾರೆ. ನಾನ್ ಹೆಂಡತಿ ಆಗಿರೋ ಜೊತೆಗೆ ಅತ್ತೆ ಮಗಳು ಕೂಡ ಅಲ್ವಾ? ನನಗೆ ಹಕ್ ಜಾಸ್ತಿ ಇರೋದು.
ನನ್ನನ್ನ ಪ್ರೀತಿಸಿ ಮದುವೆ ಆಗಿದ್ದಾರೆ. ನನಗೆ ಜಾಸ್ತಿ ಹಕ್ಕಿರೋದು. ಇಲ್ಲ, ನನಗೆ ಹಕ್ಕಿರೋದು. ಇಲ್ಲ, ನನಗೆ ಹಕ್ಕಿರೋದು. ಇಲ್ಲ, ನನಗೆ ನನಗೆ ಹಕ್ಕಿರೋದು. ನನಗೆ ಜಾಸ್ತಿ ಹಕ್ಕಿರೋದು. ಇಲ್ಲ, ನನಗೆ ಹಕ್ ಜಾಸ್ತಿ. ಇಲ್ಲ, ನನಗೆ ಹಕ್ಕಿರೋದು. ಇಲ್ಲ, ನನಗೆ. ಇರಿ ಇಬ್ಬರಿಗೂ ಸಮವಾಗಿರೋ ಹಕ್ಕಿರೋದ್ರಿಂದ ನಿಮ್ಮಿಬ್ಬರಿಗೂ ಚಿಕ್ಕದಾಗಿ ಒಂದು ಸ್ಪರ್ಧೆ ಇಡ್ತೀನಿ. ನಿಮ್ಮಿಬ್ಬರಲ್ಲಿ ಮೊದಲು ಯಾರು ದೇವಾಂಶ್ಗೆ ಬಣ್ಣ ಹಚ್ತಿರೋ ಅವ್ರಿಗೆ ಒಳ್ಳೆ ಗಿಫ್ಟ್ ಕೊಡ್ತೀನಿ. ಹಾಗಾದ್ರೆ ಖಂಡಿತ ವೈದೇಹಿನೇ ಗೆಲ್ತಾಳೆ. ಯಾಕೆ ಅಂದ್ರೆ ದೇವಾಂಶ್ಗೆ ವೈದೇಹಿ ಕಂಡ್ರೆ ಇಷ್ಟ ಇರೋದ್ರಿಂದ ವೈದೇಹಿ ಕೈಯಲ್ಲಿ ಹಚ್ಚಿಸ್ಕೊಳಕ್ಕೆ ಇಷ್ಟಪಡ್ತಾನೆ. ಹಾಗೇನೂ ಇಲ್ಲ, ಆಟ ಅಂದ್ರೆ ಆಟ ಅಷ್ಟೇ. ಹೌದು ಕಂದ, ಯಾವುದೇ ರೀತಿ ಪಕ್ಷಪಾತ ಇರಬಾರ್ದು. ನಿನ್ಗಿಬ್ರು ಒಂದೇ. ಸರಿ ಅಮ್ಮ. ದೇವಾಂಶ್, ಯಾರಿಗೂ ಸಿಗ್ದಿರೋಂಗ್ ಓಡ್ಬೇಕು. ನಿನ್ನ ಯಾರು ಮೊದಲು ಹಿಡಿದು ಬಣ್ಣ ಹಚ್ತಾರೋ ಅವರು ಗೆದ್ದ ಹಾಗೆ. ಒಂದ್ ವೇಳೆ ನೀನು ಪಕ್ಷಪಾತ ಮಾಡ್ತಾ ಯಾರ ಕೈಲಾದ್ರೂ ಸಿಕ್ಕಾಕೊಂಡ್ರೆ ಅದನ್ನ ನಾವೊಪ್ಪಲ್ಲ. ಆಗ ಸೋತವರೇ ಗೆದ್ರು ಅಂತ ನಾವ್ ಹೇಳ್ಬಿಡ್ತೀವಿ. ಚೆನ್ನಾಗಿದೆ ಅತ್ತೆ. ಕಮ್ ಆನ್, ಲೆಟ್ ಸ್ಟಾರ್ಟ್. 3, 2, 1 ಗೋ. ಹಿಡ್ಕೊಳಮ್ಮ. ದೇವಾಂಶ್ಗೆ ಒಳ್ಳೆ ಆಟ ಶುರುವಾಗಿದೆ. ಅಮ್ಮ, ನಿಂತ್ಕೋಬೇಡ ದೇವಾಂಶ್, ಕಮ್ ಆನ್ ಗೋ. ವೈದೇಹಿ, ಕಮ್ ಆನ್, ನಿನ್ ಗಂಡಂಗ್ ನೀನೇ ಮೊದ್ಲು ಹಚ್ಚು. ಅಣ್ಣ, ಕೈ ಸಿಗ್ಬೇಡಿ. ಶ್ರವಂತಿ,